ಅವಳು ನಿನಗೆ ಎಷ್ಟು ಬೇಜಾರು ಮಾಡಿರ್ತಾಳೆ ಅಂತ ನನಗೆ ಗೊತ್ತು ಪೂರ್ಣಿ. ಅವಳು ನಿನ್ಗೆ ಏನೇ ಬೇಜಾರು ಮಾಡಿದ್ರು ನನ್ನ ಹತ್ರ ಹೇಳ್ಕೊ. ನಾನು ಅವಳಿಗೆ ಬುದ್ಧಿ ಹೇಳಿ ಅವಳನ್ನ ಸರಿ ಮಾಡ್ತೀನಿ. ನೀನು ಗೌರವ ಕೊಡೋ ಹಾಗೆ ನಾನು ಅವಳ ಹತ್ರ ಮಾತಾಡ್ತೀನಿ. ನೀನು ಮಾತ್ರ ಮನ್ಸು ಕೆಡ್ಸ್ಕೋಬೇಡ ಪೂರ್ಣಿ. ಯಾಕೆ ಪೂರ್ಣಿ, ನಾನು ಹೇಳಿದ್ದು ನಿನಗೆ ಬೇಜಾರಾಯ್ತಾ? ಇಲ್ಲಮ್ಮ, ಒಬ್ಬ ತಾಯಿ ತನ್ನ ಮಗಳು ಮಾಡೋ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಎಷ್ಟು ಒದ್ದಾಡ್ತಾಳೆ, ತನ್ನ ಮಗಳನ್ನ ಎಷ್ಟು ಕಾಳಜಿ ಮಾಡ್ತಾಳೆ ಅಂತ ನೋಡ್ತಾ ಇದ್ದೆ. ಇದೆಲ್ಲ ಯಾವತ್ತೂ ನನಗೆ ಅನುಭವನೇ ಆಗಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಪೂರ್ಣಿ, ಯಾಕೆ ಹಾಗಂತೀಯ? ನಾನು ನಿನಗೆ ತಾಯಿದ್ ಹಾಗಲ್ವಾ? ಹೌದು ಅಮ್ಮ, ನನ್ನ ಅದೃಷ್ಟ ಏನು ಗೊತ್ತಾ, ನನಗೆ ನನ್ನ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಹೋದ್ರೂ ನನ್ನನ್ನು ಪ್ರೀತಿಸೋರೆಲ್ಲ ತಾಯಿ ಸ್ಥಾನದಲ್ಲಿ ನಿಂತು ನನ್ನನ್ನು ಮಗಳಿಗಿಂತ ಹೆಚ್ಚಾಗಿ ಕಾಣ್ತಾರೆ. ಇದಕ್ಕಿಂತ ಇನ್ನೇನು ಬೇಕಮ್ಮ? ಆದ್ರೆ ಒಂದು ಕೊರಗು ಏನು, ದೊಡ್ಡೋಳು, ನೀವು ಹೇಳ್ದಾಗೆ ನಾನು ಅವಳನ್ನ ಸಹಿಸ್ಕೊಳ್ತೀನಿ, ಜೊತೆಗೆ ಪ್ರೀತಿಸ್ತೀನಿ. ನೀವೇನು ಯೋಚನೆ ಮಾಡ್ಬಿಡಿ. ಸಮಾಧಾನ ಆಯ್ತು ಕಣಮ್ಮ, ಈಗ ನನಗೆ ಸಮಾಧಾನ ಆಯ್ತು. ಏನ್ ಮಾಡೋದು, ನನ್ನ ಮಗಳು ಹಠಮಾರಿ. ನೀನು ಒಂದು ಮಾತು ಹೇಳಿದ್ರೆ ಅದಕ್ಕೆ ಅವಳು 100 ಬಣ್ಣ ಕಟ್ಟಿ ಅವಳ ಅಪ್ಪನ ಹತ್ರ ಹೇಳ್ತಾಳೆ. ಅವಳಪ್ಪ ಅದನ್ನೇ ನೆಪ ಮಾಡ್ಕೊಂಡು ಆ ಮನೆ ಒಡೆಯೋದಕ್ಕೆ ನೋಡ್ತಿರ್ತಾರೆ. ಅಯ್ಯೋ, ಹಾಗೆಲ್ಲ ಹೇಳ್ಬಿಡಿ. ನಮ್ಮ ಆಶ್ರಮದಲ್ಲಿ ಬೆಳೆಯೋ ಎಲ್ಲ ಮಕ್ಕಳು ಸಂತೋಷವಾಗಿರ್ಬೇಕು, ಅವ್ರ ಬದುಕು ಚೆನ್ನಾಗಿರ್ಬೇಕು ಅಂತಾನೆ ನಾವು ಆಸೆ ಪಡೋದು. ಹಾಗಾದ್ರೆ ಆ ಮಕ್ಕಳ ಆಸೆ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ಈಡೇರಿಸ್ಬೇಕು ಅಲ್ವಾ? ಪೂರ್ಣಿ ಅನಾಥೆ ಅಲ್ಲ, ಆದ್ರೆ ಅವಳ ಅಪ್ಪ ಅಮ್ಮನ ವಿಷಯ ನಿಮಗೆ ಗೊತ್ತಿದ್ದು ಅದನ್ನ ಮುಚ್ಚಿಟ್ಟು ನೀವೇ ಅವಳನ್ನ ಅನಾಥೆ ಮಾಡ್ತಾ ಇದ್ದೀರಾ. ಇಲ್ಲ, ನಾವು ಯಾವ ಡೀಟೇಲ್ಸು ಕೊಡೋಕ್ಕಾಗಲ್ಲ, ಅದು ನಮ್ಮ ಆಶ್ರಮ ರೂಲ್ಸ್ ವಿರುದ್ಧ. ಅದು ಅಲ್ಲದೆ ಮಾಧವಸ್ಥರು ಕೂಡ ಈ ವಿಷಯ ಮಾತಾಡೋದು ಬೇಡ ಅಂತ ಹೇಳಿದ್ದಾರೆ. ಒಂದು ವೇಳೆ ನಮಗೆ ಪೂರ್ಣಿ ಅಪ್ಪ ಅಮ್ಮನ ಬಗ್ಗೆ ಗೊತ್ತಾಗಿ ಆ ಕುಟುಂಬದ ನೆಮ್ಮದಿ ಹಾಳಾಗತ್ತೆ ಅನ್ನೋ ಉದ್ದೇಶದಲ್ಲಿ ಮಾಧವ್ ಅವ್ರು ಹಾಗೆ ಹೇಳಿರ್ತಾರಷ್ಟೇ. ಖಂಡಿತ ಅವ್ರ ಕುಟುಂಬದವ್ರಿಗೆ ತೊಂದರೆ ಕೊಡಲ್ಲ, ಅವ್ರ ನೆಮ್ಮದಿ ಕೆಡೋ ಹಾಗೆ ಮಾಡಲ್ಲ. ಅವಳ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾದ್ರೆ ಸಾಕು. ನನಗೂ ಅಪ್ಪ ಅಮ್ಮ ಇದ್ದಾರೆ ಅನ್ನೋ ಸಮಾಧಾನದಲ್ಲಿ ದೂರದಿಂದಲೇ ನೋಡಿ ನಮ್ಮ ಪೂರ್ಣಿ ಸಂತೋಷ ಪಟ್ಕೋತಾಳೆ. ದಯವಿಟ್ಟು ಅದಕ್ಕೆ ಉಪಕಾರ ಮಾಡಿಕೊಡಿ. ಅಯ್ಯೋ, ಹೀಗೆಲ್ಲ ಕೇಳ್ಕೊಬಿಡಿ. ಪೂರ್ಣಿ ನೆಮ್ಮದಿಯಾಗಿರ್ಬೇಕು ಅಂತ ನಾನು ಬಯಸ್ತೀನಿ. ಆದರೆ ದಯವಿಟ್ಟು ಆದರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಪೂರ್ಣಿ ನೆಮ್ಮದಿಗಿಂತ ನೀವು ಹೇಳೋ ಆದರೆ ಅನ್ನೋ ಮಾತು ನಿಮಗೆ ದೊಡ್ಡದು ಅನ್ಸಿದ್ರೆ ನಾನು ಏನು ಕೇಳಲ್ಲ, ಇಲ್ಲಿಂದ ಹೊರಟೋಗ್ತೀನಿ. ಪೂರ್ಣಿ ಹೇಗೆ ಅವಳ ತಂದೆ ತಾಯಿ ಬಗ್ಗೆ ತಿಳ್ಕೋಬೇಕು ಅಂತ ಒದ್ದಾಡ್ತಾ ಇದ್ದಾಳೋ ಹಾಗೆ ಅವಳನ್ನ ಹೆತ್ತ ತಾಯಿನೂ ಎಲ್ಲೋ ಒಂದ್ ಕಡೆ ತನ್ನ ಮಗಳಿಗೋಸ್ಕರ ಕಣ್ಣೀರು ಹಾಕ್ತಿರ್ಬೋದಲ್ವಾ? ಎಲ್ಲ ಸರಿ ಹೋಗಿ ಆ ತಾಯಿ ಮಗು ಒಂದಾದ್ರೆ ಅದಕ್ಕಿಂತ ಪುಣ್ಯವಾದ ಕೆಲಸ ಬೇರೆ ಏನಿದೆ ಹೇಳಿ? ಇಲ್ಲ ಅನ್ಬೇಡಿ. ಪೂರ್ಣಿ ಹೇಗ್ ಸಿಕ್ಕಿದ್ಲು, ಇಲ್ಲಿಗೆ ಹೇಗ್ ಬಂದ್ಲು ಅನ್ನೋ ವಿಷಯನ ದಯವಿಟ್ಟು ಹೇಳಿ. ನಿಮ್ಮ ಮಾತು ನಿಜ. ನಾನು ಹೇಳೋ ಸತ್ಯದಿಂದ ತಾಯಿ ಮಗಳು ಸಂತೋಷವಾಗಿರ್ತಾರೆ ಅನ್ನೋದಾದ್ರೆ ನನಗೇನು ಗೊತ್ತೋ ಅದನ್ನು ನಾನು ಹೇಳ್ತೀನಿ. ಆದರೆ ಈ ವಿಷಯ ನಾನು ಹೇಳ್ದೆ ಅನ್ನೋದು, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಹೇಳಿ. ಪೂರ್ಣಿ ಮಗುವಾಗಿದ್ದಾಗ ಅವಳನ್ನು ಯಾರೋ ಕಾರಲ್ಲಿ ಕರ್ಕೊಂಬಂದು ದೇವಸ್ಥಾನದ ಬಾಗಿಲಲ್ಲಿ ಬಿಟ್ಟು ಹೋದರು. ಆಮೇಲೆ ಆ ಮಗುನ ದೇವಸ್ಥಾನದ ಅರ್ಚಕರು ನಮಗೊಪ್ಸಿದ್ರು. ಅರ್ಚಕರ? ಹೌದು, ಬಸವನಗುಡಿ ದೇವಸ್ಥಾನದ ಅರ್ಚಕರು. ನೀವು ಅವ್ರನ್ನ ವಿಚಾರಿಸಿದ್ರೆ ನಿಮಗೆ ಎಲ್ಲ ವಿಷಯ ಗೊತ್ತಾಗ್ಬೋದು.